ಆತ್ಮೀಯರೇ, ಚಕ್ರ ಪ್ರಾಣಾಯಾಮ ಅಂತ ಒಂದು ವಿಶೇಷವಾದ ಪ್ರಾಣಾಯಾಮವನ್ನು ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಭಾರತೀಯರಾದ ನಾವೆಲ್ಲರೂ ಈ ಆಧ್ಯಾತ್ಮವನ್ನು ಅರಿದು ಕುಡಿದಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಈ ಜ್ಞಾನವನ್ನು ಕೊಡ್ಬೋದು. ನಾನು ಡಾಕ್ಟರ್ ಚಕ್ರಯೋಗಿ ಗುರೂಜಿ, JP ನಗರ ಚಕ್ರಯೋಗ ಫೌಂಡೇಶನಿಂದ 7 ಚಕ್ರಗಳಿಂದ ನಾವು ಪ್ರಾಣಾಯಾಮವನ್ನು ಮಾಡುವ ಮೂಲಕ ಆ್ಯಕ್ಟಿವೇಶನ್ ಮಾಡ್ಕೋಬೋದು. ಪ್ರಾಣಾಯಾಮ ಸುಲಭವಾದ ಪ್ರಾಣಾಯಾಮ ಆಗೋದಿಲ್ಲ. ನಮ್ಮ ದೇಹದಲ್ಲಿ 5 ಪ್ರಾಣಗಳಿದೆ: ಪಾನ, ಅಪಾನ, ಉದಾನ, ಸಮಾನ, ವ್ಯಾನ. ಈ 5 ಪ್ರಾಣಗಳನ್ನು ಆಯಾಮ ರೂಪದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಚಕ್ರ ಪ್ರಾಣಾಯಾಮ ಅಂತ ಹೇಳ್ತೀವಿ ನಾವು. ಒಂದು ಉದಾಹರಣೆ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಚಕ್ರ ಪ್ರಾಣಾಯಾಮದಿಂದ ನಿಮ್ಮ ಒಳಗಿರುವ ಶಕ್ತಿ ಕೇಂದ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ. ಈ ಎನರ್ಜಿ ಸೆಂಟರ್ಸ್ಗಳು ಆ್ಯಕ್ಟಿವೇಟ್ ಆಗಲಿಕ್ಕೆ ಚಕ್ರ ಪ್ರಾಣಾಯಾಮ. ಒಂದು ಪ್ರಾಣಾಯಾಮವನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ನಿಮ್ಮ ಮನಸ್ಸನ್ನು ಸಮತೋಲನವಾಗಿಡುತ್ತೆ ಮತ್ತು ನಿಮ್ಮ ಹೃದಯದ ಶಕ್ತಿಯನ್ನು ಪಾಸಿಟಿವ್ ಮಾಡುತ್ತೆ. ನಮ್ಮ ಹೃದಯದಲ್ಲಿರುವ ಪಂಚಕೋಶ, ಪಂಚಪ್ರಾಣ, ಪಂಚ ಇಂದ್ರಿಯಗಳು. ಪಂಚಕೋಶ ಯಾವುದ್ಯಾವುದು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳೆಲ್ಲ ಹೃದಯ ಚಕ್ರದ ಶಕ್ತಿಯಲ್ಲಿರುತ್ತೆ. ಅದನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದು ಚಕ್ರ ಪ್ರಾಣಾಯಾಮದಲ್ಲಿದೆ. ಚಕ್ರ ಪ್ರಾಣಾಯಾಮವನ್ನು ಪ್ರತಿಯೊಬ್ಬರು ಅನುಭವಿಸಿದ್ರೆ ಅವರ ಜೀವನ ಸಾರ್ಥಕವಾಗುತ್ತೆ. ಪರಮಾತ್ಮ ಕೊಟ್ಟಿರುವ ಆಯುಷ್ಯು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಆರೋಗ್ಯವಾಗಿ ಬಾಳ್ಬೋದು. ಅದಕ್ಕೆ ಚಕ್ರ ಪ್ರಾಣಾಯಾಮ ಅತ್ಯಂತ ಶ್ರೇಷ್ಠವಾದ ಆಧಾರ ಸ್ತಂಭ. ಒಂದು ಅನಾಹತ ಚಕ್ರ ಅಂತ ಒಂದಿದೆ ಈ ಹೃದಯ ಚಕ್ರದಲ್ಲಿ. ಆ ಹೃದಯ ಚಕ್ರದಲ್ಲಿ ಪ್ರಾಣಾಯಾಮವನ್ನು ವಿಶೇಷವಾಗಿ ನಾವು ಹೇಳ್ಕೊಡ್ತೀವಿ. ಹೇಗೆ ಅಂದರೆ, ಒಂದು ಸಣ್ಣ ಪ್ರಯೋಗ ನಿಮಗೆ ನೋಡಿ ತೋರಿಸಿ. ಈ ಥರ ಕೈಗಳನ್ನ ಇಟ್ಕೊಂಡು ನಾವು ಎಡಮೂಗಿಂದ ಉಸಿರು ತೊಗೊಂಡು ಬಲಮೂಗಲ್ಲಿ ಬಿಡ್ತೀವಿ. ನೋಡಿ, ಚೆಕ್ ಮಾಡ್ತೀವಿ, ನೋಡಿ, ಗಮನಿಸ್ತಾ ಇರಿ. ಚಕ್ರ ಪ್ರಾಣಾಯಾಮದಲ್ಲಿ ಹೃದಯ ಚಕ್ರ ಆ್ಯಕ್ಟಿವೇಶನ್ ಆಗಲಿಕ್ಕೆ ಈ ಒಂದು ಟೆಕ್ನಿಕ್ ಬಹಳ ಮುಖ್ಯವಾದ್ದು. ಹಾಗೆ ಬಲಮೂಗಿಯಿಂದ ಉಸಿರು ತೊಗೊಂಡು ಎಡಗಡೆ ಬಿಟ್ಟಾಗ ಚಂದ್ರನಾಡಿ ಸೂರ್ಯನಾಡಿ ಸಮತೋಲನವಾಗುತ್ತೆ. ಆಗ ನಮ್ಮ ಮನಸ್ಸು ಶಾಂತವಾಗಿ ಸಮತೋಲನ ಉಂಟಾಗುತ್ತೆ. ಹೇಗೆ ನೋಡ್ಕೊಳ್ಳಿ. ಈ ರೀತಿ ಮಾಡಿದಾಗ ಚಂದ್ರನಾಡಿ ಸೂರ್ಯನಾಡಿ ಎರಡೂ ಭಾಗದಲ್ಲಿ ಉಸಿರಾಟ ಸಮಸ್ಥಿತಿಗೆ ಬರುತ್ತೆ. ಕೋಪವೂ ಜಾಸ್ತಿ ಆಗಲ್ಲ, ಶಾಂತವೂ ಜಾಸ್ತಿ ಆಗಲ್ಲ, ಸಮಸ್ಥಿತಿಲಿರುತ್ತೆ. ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗುವಾಗ, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಬೇಕಂದ್ರೆ, ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಬೇಕಂದರೆ, ನಿಮ್ಮ ಆರೋಗ್ಯ ಸುಧಾರಿಸಬೇಕಂದ್ರೆ ಈ ಪ್ರಾಣಾಯಾಮ ಅತ್ಯಂತ ಶ್ರೇಷ್ಠ ಪ್ರಾಣಾಯಾಮ. ಇದಾದ ನಂತರ ಇನ್ನೊಂದು ಟೆಕ್ನಿಕ್ ಇದೆ. ಈ ಥರ ಎಡಮೂಗನ್ನು ತೆಗೆದು ಬಲಮೂಗಲ್ಲಿ ಮಾತ್ರ ಬಿಡಬೇಕು. ಬಲಮೂಗಿನ ಹೊಳ್ಳೆಯಲ್ಲಿ ನೋಡಿ ಹೀಗೆ. ಆಮೇಲೆ ಚೇಂಜ್ ಮಾಡಿ, ಈ ಕಡೆ ತಗೊಂಡು ಈ ಕಡೆ ಬಿಡಬೇಕು. ಇನ್ನೊಂದು ತಂತ್ರಗಾರಿಕೆ ಇದೆ. ಈ ಥರ ಕೈನ ಮೇಲೆತ್ತಿ ಈಗ ಮಾಡಿದ್ರೆ ಈ ಭಾಗ ಏನೇ ಕ್ಲೋಸಸ್ ಇದ್ದರೂ ಓಪನ್ ಆಗಿಬಿಡುತ್ತೆ. ಮತ್ತು ಬಲಭಾಗದಲ್ಲಿ ಈ ಥರ. ಇದನ್ನು ಅಭ್ಯಾಸ ಮಾಡಿದ್ರೆ ನಿಮ್ಮ ಕಣ್ಣಿನ ದೃಷ್ಟಿ, ಕಿವಿಯ ಶಬ್ದ ಕೇಳೋದು ಎಲ್ಲವೂ ಶುದ್ಧವಾಗಿ ಸ್ಪಷ್ಟವಾಗಿ ಕೇಳಲಿಕ್ಕೆ ಅವಕಾಶ ಆಗುತ್ತೆ. ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, ಉಸಿರಾಟ ಕ್ರಿಯೆ ಚೆನ್ನಾಗಿರುತ್ತೆ, ನಿಮ್ಮ ಲಂಗ್ಸು, ಲಿವರ್, ಹಾರ್ಟ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. 72,000 ನರನಾಡಿಗಳಿಗೆ ರಕ್ತ ಸಂಚಾರ ಸುಗಮವಾಗಿ ಆಗುತ್ತೆ. ಅದಕ್ಕೆ ಇನ್ನೊಂದು ಪ್ರಾಣಾಯಾಮ ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, ಈ ಕಡೆ ತೊಗೊಂಡು ಈ ಕಡೆ ಬಿಡೋದು, ಈ ಕಡೆ ತೊಗೊಂಡು ಈ ಕಡೆ ಕಂಟಿನ್ಯೂಟಿ ಇರುತ್ತೆ. ನೋಡ್ಕೊಳ್ಳಿ, ಹೀಗೆ ಈ ಥರ ಮಾಡಿದಾಗ ನಿಮ್ಮ ಉಸಿರಾಟ ಕ್ರಿಯೆ ಎರಡೂ ಮೂಗಿನಿಂದ ಸಮಸ್ಥಿತಿಗೆ ಬರುತ್ತೆ. ನೋಡಿ, ಚೆಕ್ ಮಾಡ್ಕೋಬೋದು. ಈ ರೀತಿ ನೀವು ಮಾಡಿದಾಗ ಎಷ್ಟು ಶಾಂತರಾಗ್ತೀರಾ ಅಂದರೆ, ಯಾವುದೇ ಒಂದು ಅಡಚಣೆಗಳು ಬಂದರೂ, ಕೋಪ, ಅಸೂಯೆ ಎಲ್ಲದರಿಂದ ನೀವು ಮುಕ್ತರಾಗ್ಬೋದು. ಪ್ರತಿಯೊಂದು ಹೆಣ್ಣುಮಕ್ಕಳು, ಪ್ರತಿಯೊಂದು ಗೃಹಿಣಿಯರು, ಪ್ರತಿಯೊಂದು ತಂದೆ ತಾಯಿಗಳು, ಪ್ರತಿಯೊಂದು ಯುವಕರು ಈ ಶಕ್ತಿಯನ್ನು ಪಡ್ಕೋಬೇಕು. ನಿಮ್ಮ ಹೃದಯ ಚಕ್ರ ಪಾಸಿಟಿವ್ ಆಯ್ತಂದರೆ ನಿಮ್ಮ ಕುಟುಂಬವನ್ನು ಪ್ರೀತಿಸ್ತೀರಾ, ನಿಮ್ಮನ್ನು ಪ್ರೀತಿಸ್ತೀರಾ, ವಿಶ್ವವನ್ನು ಪ್ರೀತಿಸ್ತೀರಾ. ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಯೂನಿವರ್ಸಲ್. ಆ ಪವರ್ ನಿಮ್ಮಲ್ಲಿ ಓಪನ್ ಆಗುತ್ತೆ ಈ ಹೃದಯ ಚಕ್ರದ ಪ್ರಾಣಾಯಾಮದಲ್ಲಿ. ಇನ್ನೊಂದು ವಿಶೇಷ ಪ್ರಾಣಾಯಾಮ ಇದರಲ್ಲೇ ಇದೆ. ಅದನ್ನ ಈ ಥರ ತೊಗೋಬೋದು. ಪರಮಾತ್ಮನ ಶಕ್ತಿ, ಕಾಸ್ಮಿಕ್ ಎನರ್ಜಿ ನನ್ನಲ್ಲಿ ಈ ಥರ ಬರ್ತಾ ಇದೆ. ನನ್ನ ಇಷ್ಟ ದೇವರ ಶಕ್ತಿ ನನ್ನ ಹೃದಯದಲ್ಲಿ ಸ್ಥಾಪನೆ ಆಗಿದೆ. ಆ ಶಕ್ತಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಸ್ಥಾಪನೆ ಆಗಿದೆ. ಆ ಶಕ್ತಿಗೆ ಧನ್ಯವಾದಗಳು ಅರ್ಪಿಸುತ್ತಾ ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ಥರ ನಮಸ್ಕಾರ ಮಾಡಬೇಕು. ಆ ವಿಶ್ವಶಕ್ತಿಯನ್ನು ನನಗೆ, ನನ್ನ ಕುಟುಂಬಕ್ಕೆ ಮತ್ತು ವಿಶ್ವಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಥರ ಎನರ್ಜಿ ಪಾಸ್, ಈ ಭಾಗದಲ್ಲಿ ಎನರ್ಜಿ ಪಾಸ್ ಆಗುತ್ತೆ. ಚಕ್ರ ಪ್ರಾಣಾಯಾಮದಲ್ಲಿ ಇಷ್ಟೆಲ್ಲ ಸವಲತ್ತುಗಳಿದೆ. ಈ ಥರ ಎನರ್ಜಿ ಪಾಸ್ ಮಾಡಬೇಕು. ಈ ಮೂಗಿನ ಒಳ್ಳೆಯಿಂದ ಎನರ್ಜಿ ಪಾಸ್ ಆಗ್ತದೆ. ಇದನ್ನು ನೀವು ಎನರ್ಜಿ ಪಾಸ್ ಮಾಡ್ತಾ ಆವಾಹನೆ ಮಾಡ್ಕೊಳ್ಬೇಕು. ಹಾಗೆ ಬಲಭಾಗದಿಂದ ಇನ್ನೊಂದು ಉಸಿರು ತೊಗೋಬೇಕು ವಿಶ್ವಶಕ್ತಿಯನ್ನು. ಹೀಗೆ ಇಷ್ಟ ದೇವರ ಶಕ್ತಿ ಆವಾಹನೆ, ಸ್ಥಾಪನೆ, ಆ ಶಕ್ತಿಗೆ ನಮಸ್ಕಾರ, ಆ ಶಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಥರ ಎನರ್ಜಿ ಪಾಸ್ ಮಾಡಬೇಕು. ಈ ವಿಶ್ವಕ್ಕೆಲ್ಲ ಪ್ರೇಮದ ಶಕ್ತಿ
ಎಲ್ಲ ಕಡೆ ಪ್ರಚಾರ ಆಗಿಬಿಡುತ್ತೆ. ಆ ಹೃದಯ ಚಕ್ರ ಪ್ರೇಮ ಸಾಗರ, ಇದು ದಯಾಸಾಗರ, ಕರುಣಾಸಾಗರ, ಎಲ್ಲ ಶಕ್ತಿ ಇರೋದು ಇಲ್ಲೇ. ಅದಕ್ಕೆ ತ್ರಿವೇಣಿ ಸಂಗಮ ಅಂತಾರೆ. ಪಂಚಕೋಶ, ಪಂಚಪ್ರಾಣ, ಪಂಚೇಂದ್ರಿಯ ಇಲ್ಲಿರುತ್ತೆ. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಚಕ್ರಗಳನ್ನು, ಹೂಗಳನ್ನು ಅರಳಿಸ್ಕೋಬೇಕು, ಚಕ್ರಗಳನ್ನು ಹೀಲಿಂಗ್ ಮಾಡ್ಕೋಬೇಕು. ಎನರ್ಜಿ ಸೆಂಟರ್ಸ್ ಪಾಸಿಟಿವ್ ಆದರೆ ನೀವೆಲ್ಲ ಕೆಲಸ ಕಾರ್ಯಗಳಲ್ಲಿ ನಂಬರ್ 1 ಆಗಿರ್ತೀರ, 100% ರಿಸಲ್ಟ್ ತೊಗೊಳ್ತೀರ. ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸಿನಿಮಾ ಆರ್ಟಿಸ್ಟ್ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ, ಕುಟುಂಬದ ವ್ಯಕ್ತಿ ಸಕ್ಸಸ್ ಆಗ್ತೀರ. ಅದು ಹೇಗೆ ಸಕ್ಸಸ್ ಆಗಬೇಕು ನಾವು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ ನಮ್ಮ ಕಾರ್ಯಾಗಾರಕ್ಕೆ. ಚಕ್ರಯೋಗ ಫೌಂಡೇಶನ್ ಭೇಟಿ ಮಾಡಿ, ಕೆಳಗೆ ಕೊಟ್ಟಿರೋ ನಂಬರ್ನ ಕಾಲ್ ಮಾಡಿ. ಈ ಒಂದು ವಿಡಿಯೋವನ್ನು ಹಲವಾರು ಜನರಿಗೆ ತಲುಪಿಸಿ. ಚಕ್ರ ಪ್ರಾಣಾಯಾಮದಿಂದ ಆಯುಷ್ಯನ್ನು ಗಟ್ಟಿ ಮಾಡ್ಕೋಬೋದು, ಆರೋಗ್ಯ ಚೆನ್ನಾಗಿ ಇಟ್ಕೋಬೋದು, ಮಾಡುವ ಕೆಲಸಗಳಲ್ಲಿ 100% ಸಕ್ಸಸ್ ತಗೋಬೋದು. ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ನಮ್ಮನ್ನು ಭೇಟಿ ಮಾಡಿ, ನಿಮ್ಮ ವಿಶೇಷವಾದ ಯಶಸ್ಸನ್ನು ಚಕ್ರ ಪ್ರಾಣಾಯಾಮದ ಮೂಲಕ ಕಂಡುಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.